ಹಾಸನದಲ್ಲಿ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳೀಗ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ನೇತೃತ್ವದಲ್ಲಿ ಸಭೆ. ಸಿಐಡಿ ಕಚೇರಿಯಲ್ಲಿ ಎಸ್ಐಟಿ ಸಭೆ ನಡೆಯಲಿದ್ದು ಎಸ್ಐಟಿ ಅಧಿಕಾರಿಗಳಾದ ಸುಮನ್ ವಿ ಪನ್ನೇಕರ್, ಸೀಮಾ ಲಾಟ್ಕರ್ ಜೊತೆ ಬಿಕೆ ಸಿಂಗ್ ಮಹತ್ವದ ಮೀಟಿಂಗ್. ತನಿಖೆ ವಿಧಾನ, ಎಸ್ಐಟಿಗೆ ಬೇಕಾದ ಅಧಿಕಾರಿಗಳು, ಸಿಬ್ಬಂದಿ ನೇಮಕದ ಕುರಿತಾಗಿ ಬಿಕೆ ಸಿಂಗ್ ಮಹತ್ವದ ಸಭೆ ನಡೆಸಲಿದ್ದು ಭಾರಿ ಕುತೂಹಲ ಮೂಡಿಸಿದೆ ಎಸ್ಐಟಿಯ ಮುಂದಿನ ನಡೆ. ಈಗಾಗಲೇ ಸರ್ಕಾರ ಎಸ್ಐಟಿ ರಚನೆ ಮಾಡಿ ತನಿಖೆಗೊಳಪಡಿಸ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಚೇತನ್ ಈಗ ಸಂಪರ್ಕದಲ್ಲಿದ್ದಾರೆ. ಚೇತನ್, ಬಹಳ ಗಂಭೀರ ಸ್ವರೂಪ ಪಡೆದುಕೊಳ್ತಾ ಇದೆ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ ಈ ಅಶ್ಲೀಲ ವಿಡಿಯೋ ಪ್ರಕರಣ. ಈಗ ಎಸ್ಐಟಿ ಅಧಿಕಾರಿಗಳು ಯಾವ ರೀತಿಯಾದಂತಹ ಹೆಜ್ಜೆ ಇಡ್ತಾರೆ ಅಂತ ಭಾರಿ ಕುತೂಹಲ ಮೂಡಿಸ್ತಾ ಇದೆ. ಪ್ರತಿಮಾ, ಇವಾಗ ಆಲ್ರೆಡಿ ಇವತ್ತು ಒಂದು ಸಭೆ ಮಾಡೋದಕ್ಕೆ ಎಸ್ಐಟಿ ಅಧಿಕಾರಿಗಳು ನಿರ್ಧಾರ ಮಾಡಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ವಿಜಯ್ ಕುಮಾರ್ ಸಿಂಗ್ ನೇತೃತ್ವದಲ್ಲಿ ಎಸ್ಐಟಿ ತಂಡವನ್ನ ಸರ್ಕಾರ ರಚನೆ ಮಾಡಿತ್ತು. ಅವರ ಜೊತೆಗೆ ಇಬ್ಬರು ಎಸ್ಪಿಗಳನ್ನ ಅಂದ್ರೆ ಸುಮನ್ ಡಿ ಪನ್ನೇಕರ್ ಮತ್ತು ಸೀಮಾ ಲಾಟ್ಕರ್ ಇಬ್ಬರನ್ನು ಕೂಡ ಆ ಒಂದು ತನಿಖಾ ತಂಡಕ್ಕೆ ಸರ್ಕಾರ ಒದಗಿಸಿ ಒಂದು ಆದೇಶವನ್ನ ಹೊರಡಿಸಿತ್ತು. ಹೀಗಾಗಿ ಅವರ ಒಂದು ನೇತೃತ್ವದಲ್ಲಿ ಒಂದು ಇವತ್ತು ಸಭೆ ನಡೆಯುತ್ತೆ. ಸಭೆಯಲ್ಲಿ ಪ್ರಮುಖವಾಗಿ ಎಸ್ಐಟಿಗೆ ಬೇಕಾದಂತಹ ಏನ್ ಆಫೀಸರ್ಸ್ ಅಂದ್ರೆ ಕೆಲವೊಂದು ಈ ಹಿಂದೆ ಕೆಲ ಪ್ರಕರಣಗಳಲ್ಲಿ ತುಂಬಾ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡಿರುವಂತಹ ಒಂದಷ್ಟು ಆಫೀಸರ್ಸ್ ಹೆಸರುಗಳನ್ನ ಉಲ್ಲೇಖ ಮಾಡ್ಕೊಂತಾರೆ. ಈ ಪ್ರಕರಣದಲ್ಲಿ ಇವರು ಆಫೀಸರ್ ಇದ್ರು, ಇವರು ಇನ್ವೆಸ್ಟಿಗೇಷನ್ ಮಾಡಿದ್ರು, ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು. ಹೀಗಾಗಿ ಯಾರೆಲ್ಲ ಅಧಿಕಾರಿಗಳು ಬೇಕು ಅಂದ್ರೆ ಈ ಪ್ರಕರಣದಲ್ಲಿ ಯಾವೆಲ್ಲ ಒಂದು ಡಿವೈಎಸ್ಪಿ ಇರ್ಬೋದು ಮತ್ತೆ ಇನ್ಸ್ಪೆಕ್ಟರ್ಗಳು ಇರ್ಬೋದು, ಯಾವೆಲ್ಲ ಅಧಿಕಾರಿಗಳ ಬೇಕು ಅನ್ನೋದನ್ನ ಒಂದು ಸಲಹೆಯನ್ನ ಪಡ್ಕೊಳ್ತಾರೆ. ಅದ್ರ ಬಗ್ಗೆ ಒಂದು ಚರ್ಚೆಯನ್ನು ಕೂಡ ಮಾಡ್ತಾರೆ. ಆ ನಂತರ ಒಂದು ಸಿಬ್ಬಂದಿಯ ಒಂದು ಲಿಸ್ಟ್ ಅನ್ನ ಈ ಒಂದು ಸಭೆಯಲ್ಲಿ ರೆಡಿ ಮಾಡ್ಕೊಳ್ತಾರೆ. ಅಂದ್ರೆ ಇಷ್ಟು ಡಿವೈಎಸ್ಪಿಗಳು ಬೇಕು, ಮತ್ತೆ ಇಷ್ಟು ಎಸ್ಪಿಗಳು ಬೇಕು, ಅದರಲ್ಲಿ ಇಷ್ಟು ಲೇಡಿ ಎಸ್ಪಿ ಮತ್ತೆ ಲೇಡಿ PI ಇರಬೇಕು. ಯಾಕಂದ್ರೆ ಇದರಲ್ಲಿ ಪ್ರಮುಖವಾಗಿ ಸಂತ್ರಸ್ತೆಯರನ್ನ ಒಂದು ವಿಚಾರಣೆಯನ್ನ ಲೇಡಿ ಎಸ್ಪಿಗಳು, ಲೇಡಿ ಅಧಿಕಾರಿಗಳೇ ಮಾಡ್ಬೇಕಾಗಿರೋದ್ರಿಂದ ಅವರು ಒಂದು ಲಿಸ್ಟ್ ಅನ್ನ ರೆಡಿ ಮಾಡ್ತಾರೆ. ಲಿಸ್ಟ್ ಅನ್ನ ರೆಡಿ ಮಾಡಿದ ನಂತರ ಪ್ರಮುಖವಾಗಿ ಇದೇ ವಿಚಾರವಾಗಿ ಇವತ್ತು ಸಭೆ ನಡೆಯುತ್ತೆ. ತನಿಖೆ ವಿಧಾನ ಮತ್ತೆ ಎಸ್ಐಟಿಗೆ ಬೇಕಾದಂತ ಸಿಬ್ಬಂದಿಯ ಕುರಿತಾದಂತ ಚರ್ಚೆಯನ್ನ ನಡೆಸಿ ಅದು ನೆಕ್ಸ್ಟ್ ಹೋಮ್ ಮಿನಿಸ್ಟರ್ ಅಂದ್ರೆ ರಾಜ್ಯ ಗೃಹ ಇಲಾಖೆಗೆ ಒಂದು ಪತ್ರವನ್ನ ಎಸ್ಐಟಿ ತಂಡ ಬರೆಯುತ್ತೆ. ಈ ಅಧಿಕಾರಿಗಳನ್ನ ನಮ್ಗೆ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ನಮ್ಗೆ ಈ ಒಂದು ತಂಡಕ್ಕೆ ಬೇಕು, ಇವರನ್ನ ಒದಗಿಸಿ, ಮತ್ತೆ ಇಷ್ಟು ಸಿಬ್ಬಂದಿ ಮತ್ತು ಇಷ್ಟು ಒಂದು ಏನಾದ್ರು ಚಿಕ್ಕದಾಗಿ ಒಂದು ಆಫೀಸ್ ಬೇಕಾ ಅಥವಾ ಏನೆಲ್ಲ ಬೇಕು ಅನ್ನೋದನ್ನ ಒಂದು ಗೃಹ ಇಲಾಖೆಗೆ ಪತ್ರ ಬರೆದು ಪಡ್ಕೊಳ್ತಾರೆ. ಆ ನಂತರ ಇನ್ವೆಸ್ಟಿಗೇಷನ್ ಶುರುವಾಗಲಿದೆ. ಪ್ರತಿಮಾ, ಥ್ಯಾಂಕ್ಸ್ ಚೇತನ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.